ನಮಸ್ಕಾರ ಎಲ್ಲರಿಗೂ. ನಮ್ಮ ಅಧ್ಯಕ್ಷರು ನಿರ್ಮಾಪಕರ ಸಂಘದ ಉಮೇಶ್ ಬಣ್ಕರ್ ಸರ್ಗೆ ನಮಸ್ಕಾರ. ಸರ್, ನಿಮ್ಮ ಆರ್ಟಿಕಲ್ ನೆನೆ ದಿನದಿಂದನೂ ಬರ್ತಾ ಇದೆ. ತಾವು ಸಹ ಬೇರೆ ಬೇರೆ ಗ್ರೂಪಲ್ಲಿ ಹಾಕಿದ್ರಿ. ತಾವು ನಿರ್ಮಾಪಕರ ಸಂಘದ ಅಧ್ಯಕ್ಷರಾಗಿದ್ದರಿಂದ ನಾನು ಒಂದು ವಾಯ್ಸ್ ನೋಟನ್ನು ಈ ಮುಖಾಂತರ ತಿಳಿಸ್ತಾ ಇದ್ದೀನಿ, ಒಂದಿಷ್ಟು ವಿಚಾರಗಳನ್ನು. ಸರ್, ಮೊದಲನೇದಾಗಿ ಈ ವರ್ಷ ಏನು ನಮ್ಮ ಕನ್ನಡ ಸಿನಿಮಾಗಳು ಬಿಡುಗಡೆ ಆಗಿದ್ದಾವೆ, ಅದರಲ್ಲಿ ಇಲ್ಲಿಯವರೆಗೆ ಸೂಪರ್ ಡೂಪರ್ ಹಿಟ್ ಅಂತ 2 ಸಿನಿಮಾಗಳಾಗಿದ್ದಾವೆ. ಸೊ ಆ 2 ಸಿನಿಮಾಗಳು ಸಹ ತಮಗೂ ಗೊತ್ತಿದೆ, ಎಲ್ಲರಿಗೂ ಗೊತ್ತಿದೆ. ಅದು ಸಿಂಗಲ್ ಸ್ಕ್ರೀನಲ್ಲೂ ಸಹ ಹಣ ಮಾಡಿದೆ, ಹಾಗೆ ಮಲ್ಟಿಪ್ಲೆಕ್ಸ್ನಲ್ಲೂ ಸಹ ಹಣ ಮಾಡಿದೆ. ಈಗಲೂ ಸಹ ಚೆನ್ನಾಗೇ ನಡೀತಾ ಇದೆ, ಅದ್ರ ಬಗ್ಗೆ ಏನೂ ಸಹ ಡೌಟೇ ಇಲ್ಲ, ಅಷ್ಟು ಚೆನ್ನಾಗಿ ನಡೀತಾ ಇದೆ. ಹಾಗಾಗಿ ಈಗ ವಿಚಾರ ಏನು ಅಂದ್ರೆ, ಈ ಒಂದು 2 ಸಿನಿಮಾ ಬಿಟ್ಟರೆ ಇನ್ನೂ ಒಂದು 6 ಸಿನಿಮಾಗಳು ಥಿಯೇಟರ್ನಲ್ಲಿ ಒಂದು ಒಳ್ಳೆ ಕಲೆಕ್ಷನ್ನೇ ಮಾಡಿದೆ, ಸಿಂಗಲ್ ಸ್ಕ್ರೀನಲ್ಲೂ ಮಾಡಿದೆ, ಹಾಗೆ ಮಲ್ಟಿಪ್ಲೆಕ್ಸ್ನಲ್ಲೂ ಮಾಡಿದೆ. ಆದರೆ ಸೂಪರ್ ಡೂಪರ್ ಹಿಟ್ ಅಂತ ಹೇಳಕ್ಕಾಗಲ್ಲ. ಅದು ನಿರ್ಮಾಪಕರು ಒಂದು ಲೆವೆಲ್ನಲ್ಲಿ ಈ 6 ಸಿನಿಮಾದಲ್ಲಿ ಇನ್ನೊಂದು 2 ಸಿನಿಮಾದಲ್ಲಿ ಸೇಫ್ ಆಗಿರಬಹುದು. ಇನ್ನೂ 4 ಸಿನಿಮಾದ ನಿರ್ಮಾಪಕರ ಹತ್ರ ತಾವು ಹೋಗಿ ಕೇಳಿದ್ರು ಸಹ ಅವರ ಲೆಕ್ಕ ಕೊಡ್ತಾರೆ. ಇಲ್ಲಿ ಏನೇನಾಗಿದೆ, ಹೇಗಾಯಿತು, ಎಷ್ಟು ಬಂದಿದೆ, ಸಿಂಗಲ್ ಸ್ಕ್ರೀನಿಂದ ಎಷ್ಟು ಬಂದಿದೆ, ಮಲ್ಟಿಪ್ಲೆಕ್ಸ್ನಿಂದ ಎಷ್ಟು ಬಂದಿದೆ ಅವರಿಗೆ ಅನ್ನೋದು ತಮಗೂ ಸಹ ಗೊತ್ತಿದೆ. ಅದು ಬಿಟ್ಟರೆ ಇನ್ನು ಎಷ್ಟು ಸಿನಿಮಾಗಳು ಬಿಡುಗಡೆ ಆಗಿದ್ದಾವೆ, ಆ ಎಲ್ಲ ಸಿನಿಮಾಗಳು ಸಹ ಏನು ಹೆಚ್ಚೆಚ್ಚು ಅಂದರೆ ಇನ್ನೊಂದು 10 ಸಿನಿಮಾ ನಮ್ಮ ಖುಷಿಗೆ ಅಂತ ಇಟ್ಕೊಂಡ್ರೆ, ನಮ್ಮ ಖುಷಿಗೆ ಅಂತಾನೆ ಹೇಳ್ತೀನಿ ಅಧ್ಯಕ್ಷರೇ, ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 10 ಲಕ್ಷ ರೂಪಾಯಿ ಥಿಯೇಟ್ರಿಂದ ಬಂದಿರಬಹುದು ಗರಿಷ್ಠ ಪ್ರಮಾಣದಲ್ಲಿ. ಇನ್ನೊಂದು 10 ಸಿನಿಮಾಗಳು ಅಂದರೆ ಇನ್ವೆಸ್ಟ್ಮೆಂಟು, ರಿಲೀಸ್ ಕಾಸ್ಟು ಹೊರಗೂ ಸೇರಿಸಿದ್ರೆ ಒಂದು 10 ಲಕ್ಷ ಹಿಂದಕ್ಕೆ ತಗೊಂಡೋಗಿರಬಹುದು. ಇದು ನನಗೆ ಇರ್ತಕ್ಕಂಥ ಒಂದು ಮಾಹಿತಿ. ಹಾಗೆ ಇನ್ನು ಉಳಿದಿರ್ತಕ್ಕಂಥ ಒಂದು 140-150 ಸಿನಿಮಾಗಳನ್ನು ತಗೊಂಡ್ರೆ ಅಧ್ಯಕ್ಷರ, ಪ್ರಾಬಬಲಿ ಒಂದು ಲಕ್ಷ ರೂಪಾಯಿಯೂ ಸಹ ಸಿಕ್ಕಿಲ್ವೇನೋ ಅಂತ ಅನ್ಸುತ್ತೆ. ಅಂದರೆ ಕಲೆಕ್ಷನ್ ಟೋಟಲ್ ಆಗಿ ನಿರ್ಮಾಪಕರಿಗೆ ಹಿಂದಕ್ಕೆ 1 ಲಕ್ಷ ರೂಪಾಯಿಯೂ ಸಹ ಬಂದಿಲ್ಲ ಅಂತ ಅನ್ನಿಸುತ್ತೆ. ಇದು ಇರ್ತಕ್ಕಂಥ ಒಂದು ವಾಸ್ತವ ಸಂಗತಿ. ಈಗ ತಮಗೂ ಸಹ ಗೊತ್ತಿದೆ, ಇಲ್ಲಿ ಏನಾಗ್ತಾ ಇದೆ ಅಂದರೆ ನಿರ್ಮಾಪಕರಿಗೆ ಪ್ರತಿದಿನ ಹೊರೆ ಹೆಚ್ಚಾಗ್ತಾನೆ ಇದೆ. ನಿಮಗೆ ನೋಡಿ, ನಾವು ಅಪ್ಲೋಡ್ ಮಾಡಬೇಕು ಅಂದಾಗ UFOಗೆ ಹೋಗ್ಬೇಕು, ಕ್ಯೂಬ್ಗೆ ಹೋಗ್ಬೇಕು, ಕೇಸರಾಸರಾಗಿ ಹೋಗ್ಬೇಕು, ಸ್ಕ್ರಾಬಲ್ಗೆ ಹೋಗ್ಬೇಕು, MOVsಗೆ ಹೋಗ್ಬೇಕು, ಇನ್ನೊಂದಕ್ಕೆ ಹೋಗ್ಬೇಕು ಅನ್ನೋದಕ್ಕೇನೆ ಆನ್ ಅಂಡ್ ಆವರೇಜ್ ಒಂದು 2 ಲಕ್ಷ ರೂಪಾಯಿ ಹೊರಟೋಗುತ್ತೆ. ನಂತರ ಥಿಯೇಟರ್ ಬಾಡಿಗೆಗಳು ಇವತ್ತಿನ ದಿನ ಹೇಗಿದೆ ಅನ್ನೋದು ತುಂಬ ಚೆನ್ನಾಗಿ ತಮಗೆ ಗೊತ್ತಿದೆ. ಸಿನಿಮಾ ಓಡತ್ತೋ ಇಲ್ವೋ, ಬಾಡಿಗೆ ಅಂತೂ ಕೊಡಲೇಬೇಕಾಗಿದೆ. ಅದು ಬಾಡಿಗೆ ಕೊಡದೆ ಥಿಯೇಟರ್ಗಳು ಸಿಗಲ್ಲ. ಇವತ್ತಿನ ದಿನಾನು ಅಧ್ಯಕ್ಷರೇ, ನನಗೆ ತಿಳಿದಿರೋ ಮಟ್ಟಿಗೆ ಹೇಳ್ತೀನಿ ಅಂದರೆ, ಎಷ್ಟೋ ಸಿನಿಮಾ ನಿರ್ಮಾಪಕರು ಬಿಡುಗಡೆ ಮಾಡಿರ್ತಾರಲ್ಲ, ಅವರಿಗೆ ನಮ್ಮ ಸಿನಿಮಾ ಇನ್ನೊಂದು 2 ವಾರ ಥಿಯೇಟರ್ನಲ್ಲಿರಲಿ, 3 ವಾರ ಥಿಯೇಟರ್ನಲ್ಲಿರಲಿ, 125 ಡೇಸ್ ಕಂಪ್ಲೀಟ್ ಮಾಡೋಣ, 50 ಡೇಸ್ ಕಂಪ್ಲೀಟ್ ಮಾಡೋಣ ಅಂತಕ್ಕಂಥ ಆಸೆಗಳು ಇರ್ತವೆ. ಆದರೆ ಯಾವುದೇ ರೀತಿಯಿಂದನೂ ಸಹ ಅವರಿಗೆ ಥಿಯೇಟರ್ಗಳು ಸಿಗ್ತಾ ಇಲ್ಲ ಅನ್ನೋದು ಇದು ಸತ್ಯವಾದಂಥ ವಿಚಾರ. ಹೀಗಿರುವಾಗ ಈಗ ಏನು ತಮಿಳುನಾಡಿನಲ್ಲಿ ಒಂದು ನಿರ್ಮಾಪಕರುಗಳು ಎಲ್ಲ ಡಿಸೈಡ್ ಮಾಡಿದ್ದಾರೆ ಅಂತ ಇಲ್ಲಿ ಒಂದು ಏನು ವಿಚಾರ ಬರ್ತಾ ಇದೆ, ಅದು ಪೇಪರ್ನಲ್ಲೂ ಬಂದಿದ್ದಾವೆ, ಹಾಗೆ ಏನು ಈ ಎಲೆಕ್ಟ್ರಾನಿಕ್ ಇದು ಯೂಟ್ಯೂಬು ಅದು ಇದು ಎಲ್ಲ ಕಡೆನೂ ಬಂದಿರತಕ್ಕಂಥ ವಿಚಾರ. ತಾವು ಸಹ ಇದನ್ನು ಪ್ರಸ್ತಾಪ ಮಾಡಿದ್ದೀರ. ಹಾಗಾಗಿ ಯಾಕೆ ಇದನ್ನು ನಿಜಕ್ಕೂ ಸಹ ನಮ್ಮಲ್ಲೂ ಸಹ ತರಬಾರ್ದು? ವೆರಿ ಫ್ರ್ಯಾಂಕ್ ಆಗಿ ಅಧ್ಯಕ್ಷರೇ, ನಾನು ಒಂದು ವಿಚಾರವನ್ನು ತಮಗೆ ತಿಳಿಸ್ತೀನಿ. ಇಲ್ಲಿ ನಾನೊಂದು ಸಿನಿಮಾನ ಡಿಸ್ಟ್ರಿಬ್ಯೂಟ್ ಮಾಡಿದೆ ಅಂದರೆ ನನಗೆ ಹೆಂಗೋ ಒಂದು 2 ಲಕ್ಷನೋ 3 ಲಕ್ಷನೋ 4 ಲಕ್ಷನೋ ಸಿಗತ್ತೆ, ಎಷ್ಟೋ ಒಂದು ಹಣ ಅಂತ ನಂಗೆ ಸಿಕ್ಕೇ ಸಿಗತ್ತೆ. ಹಾಗೆ
ಏನು ಇವಾಗ ನಮ್ಮ ಸಿಂಗಲ್ ಸ್ಕ್ರೀನ್ ಅಂತಿದೆ ಮತ್ತೆ ಮಲ್ಟಿಪ್ಲೆಕ್ಸ್ ಅಂತಿದೆ. ಒಂದು ಸಿಂಗಲ್ ಸ್ಕ್ರೀನ್ಗೆ ತಿಂಗಳಿಗೆ ಒಂದು ಸೂಪರ್ ಹಿಟ್ ಫಿಲಮ್ ಬಂತು ಅಂದ್ರೆ ಅವರು 3 ವಾರ ಹೆಂಗೋ ಮುಂದುವರ್ಸ್ಕೊಂಡು ಹೋಗ್ಬೋದು ಅನ್ನೋ ಒಂದು ಪರಿಸ್ಥಿತಿನಲ್ಲಿ ಕಾಣ್ತಾ ಇದ್ದಾವೆ. ಯಾಕಂದ್ರೆ ನಾವು ನೋಡಿದ್ದೀವಿ. ಇವಾಗ ಉದಾಹರಣೆಗೆ ಕನ್ನಡದ 2 ಸಿನಿಮಾಗಳನ್ನೇ ಹೇಳಬೇಕು ಅಂದ್ರೆ ಸೂ ಫ್ರಮ್ ಸೋ ಮತ್ತು ಕಾಂತಾರ, ಈ 2 ಸಿನಿಮಾಗಳು ಬಂದಾಗ ಡೆಫಿನೆಟ್ಲಿ ಯಾವ ಸಿಂಗಲ್ ಸ್ಕ್ರೀನ್ ಅಲ್ಲಿ ಇತ್ತು, ಯಾವ ಮಲ್ಟಿಪ್ಲೆಕ್ಸ್ ನಲ್ಲಿ ಇತ್ತು ಹಾಗೂ ಇವತ್ತು ಇದೆ. ಕಾಂತಾರ ಸಿನಿಮಾ ಇವತ್ತು ಸಹ ತಾವು ನೋಡಿ 20,000ವರೆಗೂ ಸಹ ಒಂದು ದಿನದಲ್ಲಿ ಟಿಕೆಟ್ ಇನ್ನೂ ಸಹ ಥಿಯೇಟರ್ನಲ್ಲಿ ಬುಕ್ ಆಗ್ತಾ ಇದ್ದಾವೆ, ಅದು ಬುಕ್ ಮೈ ಶೋನಲ್ಲಿ. ಇವೆಲ್ಲ ನೋಡಿದಾಗ ಈಗ ಬೇರೆ ಬೇರೆ ಸಿನಿಮಾಗಳಿಗೆ ಇಲ್ಲಿ ಒಂದು ರೀತಿಯಲ್ಲಿ ಏನು ಒಂದು ಆವ್ರೇಜ್ ಸಿನಿಮಾಗಳು ಅಂತ ಒಳ್ಳೆ ಕಂಟೆಂಟ್ ಇಟ್ಕೊಂಡು ಬಂದರೂ ಸಹ ಅವರಿಗೆ ಥಿಯೇಟರ್ಗಳು ಸಿಗ್ತಾ ಇಲ್ಲ, ಮಲ್ಟಿಪ್ಲೆಕ್ಸ್ಗಳು ಸಹ ಹೌಸ್ಫುಲ್ ಆಗಲಿಲ್ಲ ಅಂದರೆ ಅದು ಸಿಗ್ತಾ ಇಲ್ಲ. ಇಂಥ ಒಂದು ವಿಚಾರದ ಇರುವಾಗ ತಮ್ಮಲ್ಲೂ ಸಹ ಒಂದು ಮನವಿ ಏನಂದ್ರೆ ಅಧ್ಯಕ್ಷರೇ, ದಯವಿಟ್ಟು ಹೆಂಗೋ ಒಂದು ರೀತಿಯಲ್ಲಿ ಇಲ್ಲಿ ನೇರವಾಗಿ ಹೇಳ್ತಾ ಇದ್ದೀನಿ, ವಿತರಕರು ಉಳಿದಿದ್ದಾರೆ, ನಾನೂ ಸಹ ಒಂದಿಷ್ಟು ವಿತರಣೆ ಮಾಡಿದ್ದೀನಿ. ಡೆಫಿನೆಟ್ಲಿ ನನಗೇನು ಕೈ ಸುಟ್ಕೊಳ್ಳಿಲ್ಲ ಸರ್. ನೇರವಾಗಿ ಹೇಳಿದ್ದೆ ಇದೇ ರೀತಿ ಆಗತ್ತೆ ಅಂತ ನಿರ್ಮಾಪಕರಿಗೆ. ಅವರು ನಮ್ಮ ಹತ್ರ ಡಿಸ್ಟ್ರಿಬ್ಯೂಷನ್ ಮಾಡಿಸ್ಕೊಂಡು ಹೋದ್ರು. ಅವರಿಗೆ ಏನು ಸಿಕ್ತು ಅದು ಅವ್ರಿಗೆ ಸೇರಿದ್ದು, ಆದರೆ ಏನು ಸಿಕ್ಕಿಲ್ಲ ಅನ್ನೋದು ಸಹ ಅಷ್ಟೇ ಸತ್ಯವಾದಂಥ ವಿಚಾರ. ಇದು ಎಲ್ಲ ಸಿನಿಮಾಗಳಿಗೂ ಸಹ ಸಾಮಾನ್ಯವಾಗಿ ಆಗೋದು. ಹೀಗಿರೋ ಒಂದು ಪರಿಸ್ಥಿತಿನಲ್ಲಿ ತಾವು ಒಂದು ಎಮರ್ಜೆನ್ಸಿ ಮೀಟಿಂಗ್ ಕರೆದ್ಬಿಟ್ಟು ಎಲ್ಲ ಥಿಯೇಟರ್ ಏನಿದೆ ಎಲ್ಲರೂ ಸಹ ಒಂದು ನೀವು ನಿರ್ಮಾಪಕರ ಜೊತೆ ಒಂದು ಪರ್ಸೆಂಟೇಜ್ ಆಧಾರಕ್ಕೆ ಬರಬೇಕು ಅಂತ ತಾವು ಒಂದು ಮೀಟಿಂಗನ್ನು ಕರೆಯೋದು ಒಳ್ಳೆಯದು. ಆಗ ಏನಾಗತ್ತೆ ಅಂದರೆ ಅಟ್ಲೀಸ್ಟ್ ನಿರ್ಮಾಪಕರ ಜೋಬ್ನಿಂದ ಏನು ಇವಾಗ ಬಾಡಿಗೆ ಅಂತ ಲಕ್ಷ ರೂಪಾಯಿ ನಾವು ಕೊಡ್ತಾ ಇದ್ದೀವಿ, ಅದು ಡೆಫಿನೆಟ್ಲಿ ನಿಲ್ಲತ್ತೆ. ಹಾಗೆ ಸಿನಿಮಾ ಚೆನ್ನಾಗಾದರೆ ಡೆಫಿನೆಟ್ಲಿ ಆ ಸಿನಿಮಾದ ವಿತರಕರಿಗೂ ಸಹ ಹಣ ಸಿಗತ್ತೆ, ಎಕ್ಸಿಬಿಟರ್ಗೂ ಸಿಗತ್ತೆ, ಹಾಗೆ ಪ್ರೊಡ್ಯೂಸರ್ಗೂ ಸಿಗತ್ತೆ. ಹಾಗೆ ನಾನು ಮತ್ತೆ ಇನ್ನೊಂದು ವಿಚಾರವನ್ನು ಮತ್ತೆ ಒಂದು ರಿಪೀಟ್ ಮಾಡ್ತಾ ಇದ್ದೀನಿ, ವಿತರಕರಿಗೂ ಸಹ ಹೆಂಗೋ ಅವರು ವಿತರಣೆ ಮಾಡಿದ ಸಿನಿಮಾದಲ್ಲಿ ಒಂದಿಷ್ಟು ಪರ್ಸೆಂಟೇಜೋ ಅಥವಾ ಒಂದಿಷ್ಟು ಲಾಭ ಇದೋ ಇನ್ನೊಂದೋ ಮತ್ತೊಂದೋ ಆಗ್ತಾ ಇದೆ, ಇಲ್ಲ ಅಂತ ಯಾರೂ ಹೇಳುವಂಗಿಲ್ಲ. ಹಾಗೇನೆ ಏನು ಥಿಯೇಟರ್ಗಳಿದ್ದಾವೆ ಡೆಫಿನೆಟ್ಲಿ ಆ ಥಿಯೇಟರ್ಗಳಲ್ಲಿ ನಮ್ಮಲ್ಲಿ ಕನ್ನಡ ಸಿನಿಮಾ ಆಗ್ಬೋದು, ತಮಿಳ್ ಆಗ್ಬೋದು, ತೆಲುಗು ಆಗ್ಬೋದು, ಹಿಂದಿ ಆಗ್ಬೋದು, ಮಲಯಾಳಂ ಆಗ್ಬೋದು, ಗುಜರಾತಿ ಆಗ್ಬೋದು, ಏನು ಕೆಲವು ಕಡೆ KR ಪುರಂ ಕಡೆ ನೇಪಾಳಿ ಸಿನಿಮಾಗಳು ಸಹ ಓಡಿದ್ದಾವೆ, ಜಪಾನ್ ಸಿನಿಮಾಗಳು ಓಡ್ತಾ ಇದ್ದಾವೆ. ಹಾಗಿದ್ದಾಗ ಇಲ್ಲಿ ವೆರಿ ಫ್ರ್ಯಾಂಕ್ ಆಗಿ ಪ್ರದರ್ಶಕರಿಗೆ ಆಗಲಿ ವಿತರಕರಿಗೆ ಆಗಲಿ ನಿರ್ಮಾಪಕರಿಗೆ ಏನು ಒಂದು ನಷ್ಟ ಆಗ್ತಾ ಇದೆಯೋ ಆ ನಷ್ಟ ಆಗ್ತಾ ಇಲ್ಲ, ಅದು ತಮಗೂ ಸಹ ಗೊತ್ತಿದೆ. ಒಂದೊಂದ್ಸರಿ ಕೈ ಕಟ್ಬೋದು, ಯಾವಾಗ ಕೈ ಕಚ್ಚತ್ತೆ ಅವರೇ ಎಷ್ಟೋ ಲಕ್ಷಾಂತರ ರೂಪಾಯಿ ಕೊಟ್ಬಿಟ್ಟು ಸಿನಿಮಾ ತಂದು ಹಾಕಿ ಆ ಸಿನಿಮಾ ಸಕ್ಸಸ್ ಆಗಿಲ್ಲ ಅಂದಾಗ ಅದು ಆ ರೀತಿನಲ್ಲಿ ಆಗ್ತಾ ಇದೆ, ಆಗಬಹುದು ಮುಂದೆ. ಆದರೆ ಸರ್ವೇ ಸಾಮಾನ್ಯವಾಗಿ ನಿರ್ಮಾಪಕರ ಒಂದು ಪರಿಸ್ಥಿತಿ ಯಾವುದೇ ಕಾರಣಕ್ಕೂ ಸಹ ಯಾವುದೇ ಡಿಸ್ಟ್ರಿಬ್ಯೂಟರ್ಗೂ ಇಲ್ಲ, ಎಕ್ಸಿಬಿಟರ್ಗೂ ಇಲ್ಲ. ಅವರಾಗಿ ಏನಾರ ಕೆಲವು ತಪ್ಪುಗಳು ಮಾಡ್ಕೊಂಡ್ರೆ ಅದಕ್ಕೆ ಯಾರೂ ಏನು ಮಾಡೋಕ್ಕಾಗಲ್ಲ. ಆದರೆ ನಿರ್ಮಾಪಕರುಗಳು ಇವತ್ತು ಒಂದು ಒಳ್ಳೆ ಸಿನಿಮಾ ಮಾಡಿ ಏನೋ ಸಹ ಒಂದಿಷ್ಟು ಆಸೆಗಳನ್ನು ಇಟ್ಕೊಂಡು ಇಲ್ಲಿ ಬಂದು ಕೋಟಿ ಹಾಕಿದಾಗ ಅವರು ಹಿಂದಕ್ಕೆ ಎಷ್ಟು ತಗೊಂಡೋಗ್ತಾ ಇದ್ದಾರೆ ಅನ್ನೋದು ತಮಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ದಯವಿಟ್ಟು ಇದ್ರ ಬಗ್ಗೆ ತಾವು ಏನಾದರೂ ಮಾತಾಡಬೇಕು ಅಂತ ನಾನು ಈ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ. ನಮಸ್ಕಾರ. ನಾಗೇಶ್ ಕುಮಾರ್ US.